ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದು ರಾಜಕೀಯ ಪಕ್ಷ ಎಷ್ಟೇ ಬಲಿಷ್ಠವಾಗಿರಲಿ, ಅದರ ಹಿಂದೆ ಎಷ್ಟೇ ದೊಡ್ಡ ರಾಷ್ಟ್ರೀಯ ನಾಯಕರ ಬೆಂಬಲವಿರಲಿ, ಆ ಪಕ್ಷದ ಒಳಗಡೆ ಇರುವಂತಹ ನಾಯಕರೇ ಅಹಂಕಾರದಿಂದ ಒಬ್ಬರಿಗೊಬ್ಬರು ಕಚ್ಚಾಡಲು ಶುರು ಮಾಡಿದ್ರೆ ಆ ಪಕ್ಷ ಕೇವಲ ಇಸ್ಪಿಟ್ ಎಲೆಗಳಂತೆ ಕುಸಿದು ಬೀಳೋದಕ್ಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ. ದಕ್ಷಿಣ ಭಾರತದಲ್ಲಿ ಕಮಲ ಅರಳಿಸಿದ್ದ ಏಕೈಕ ರಾಜ್ಯ ಮತ್ತು ಭಾರತೀಯ ಜನತಾ ಪಾರ್ಟಿಯ ಅಂದ್ರೆ ಬಿಜೆಪಿಯ ಪಾಲಿಗೆ ಅತಿದೊಡ್ಡ ಶಕ್ತಿ ಕೇಂದ್ರವಾಗಿದ್ದ ಕರ್ನಾಟಕದಲ್ಲಿ ಇದೀಗ ಅಕ್ಷರಶಃ ಇಂತಹದ್ದೇ ಒಂದು ಬೆಚ್ಚಿ ಬೀಳಿಸುವ ಮತ್ತು ಕಮಲ ಪಾಳೆಯವನ್ನ ಕಂಪ್ಲೀಟ್ ಆಗಿ ಭಸ್ಮ ಮಾಡುವಂತಹ ಭಾರಿ ದೊಡ್ಡ ರಾಜಕೀಯ ಭೂಕಂಪವೊಂದು ಸೃಷ್ಟಿಯಾಗಿದೆ. ಶಿಸ್ತಿನ ಪಕ್ಷ ಅಂತ ಇಡೀ ದೇಶದಲ್ಲಿ ಬೊಬ್ಬೆ ಹೊಡಿತಾ ಇರುವಂತಹ ಬಿಜೆಪಿ ಇದೀಗ ಕರ್ನಾಟಕದಲ್ಲಿ ಬೀದಿ ರಂಪಾಟದ ಪಕ್ಷವಾಗಿ ಬದಲಾಗಿದೆ. ರಾಜ್ಯದ ನಾಯಕರ ಕಿತ್ತಾಟವನ್ನ ನೋಡಿ ಸ್ವತಃ ದೆಹಲಿಯ ಚಾಣಕ್ಯ ಅಮಿತ್ ಶಾ ಅವರು ಅಕ್ಷರಶಃ ಬೇಸತ್ತು ಕೈಚೊಲ್ಲಿದ್ದಾರೆ ಎನ್ನುವ ಆಘಾತಕಾರಿ ಮಾಹಿತಿ ಇದೀಗ ರಾಜಕೀಯ ವಲಯದಲ್ಲಿ ಜ್ವಾಲಾಮುಖಿಯಂತೆ ಸ್ಫೋಟಗೊಂಡಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮುಂಬರುವಂತಹ 2027ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಕಂಪ್ಲೀಟ್ ವನವಾಸ ಫಿಕ್ಸ್ ಎನ್ನುವಂತಹ ಪಕ್ಕಾ ಲೆಕ್ಕಾಚಾರವನ್ನ ದೆಹಲಿಯ ವರಿಷ್ಠರೇ ಬರೆದುಕೊಂಡಿದ್ದಾರೆ ಎನ್ನುವುದು ಅಕ್ಷರಶಃ ದಿಗ್ಭ್ರಮೆ ಮೂಡಿಸುವಂತಹ ವಾಸ್ತವವಾಗಿದೆ. ಅಷ್ಟಕ್ಕೂ ಕರ್ನಾಟಕ ಬಿಜೆಪಿಯ ಕಥೆ ಕಂಪ್ಲೀಟ್ ಆಗಿ ಫಿನಿಶ್ ಆಗುವ ಹಂತಕ್ಕೆ ತರಲು ರಾಜ್ಯ ನಾಯಕರ ನಡುವೆ ನಡೆದಿರುವಂತಹ ಆ ಅಸಲಿ ಈಗೋ ಕ್ಲಾಶ್ ಇಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷದ ಎದುರು ಬಿಜೆಪಿ ಅನುಭವಿಸ್ತಾ ಇದ್ದಂತಹ ದುಸ್ಥಿತಿಗಿಂತಲೂ ಕೆಟ್ಟ ಸ್ಥಿತಿಗೆ ಕರ್ನಾಟಕ ಬಿಜೆಪಿ ತಲುಪಿದೆ ಅಂತ ಹೈಕಮಾಂಡ್ ರಿಪೋರ್ಟ್ ಕೊಟ್ಟಿದ್ದು ಹೇಗೆ? ಬಿಎಸ್ವೈ ಬಣ ಮತ್ತು ವಿರೋಧಿ ಬಣದ ನಡುವಿನ ಈ ರಣರಂಗದಲ್ಲಿ ಕಾಂಗ್ರೆಸ್ ಪಕ್ಷ ಸೈಲೆಂಟ್ ಆಗಿ ಪಡಿತಾ ಇರುವಂತಹ ಆ ಭಾರಿ ದೊಡ್ಡ ಲಾಭವೇನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಕರ್ನಾಟಕ ಬಿಜೆಪಿಯ ಆಂತರಿಕ ಬೇಗುದಿ ಮತ್ತು ನವದೆಹಲಿ ನಾಯಕರ ಅಸಹಾಯಕತೆಯ ಪ್ರತಿಯೊಂದು ರೋಚಕ ರಹಸ್ಯವನ್ನ ಅತ್ಯಂತ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಪ್ರತಿಯೊಬ್ಬ ಜವಾಬ್ದಾರಿಯುತ ಕನ್ನಡಿಗನು ಕೂಡ ತಿಳಿದುಕೊಳ್ಳಲೇಬೇಕಾದಂತಹ ಮಹತ್ವದ ಮಾಹಿತಿ ಇದು. ಹೀಗಾಗಿ ವಿಡಿಯೋವನ್ನ ಇಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕರ್ನಾಟಕದಲ್ಲಿ ಬಿಜೆಪಿಯನ್ನ ಗೆಲ್ಲಿಸೋದಕ್ಕೆ ಅಂತಹ ಯಾವೊಬ್ಬ ನಾಯಕ ಕೂಡ ಇಲ್ಲ ಅಂತ ನಿಮ್ಗನ್ಸುತ್ತಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಕರ್ನಾಟಕ ಬಿಜೆಪಿಯ ಈ ದುಸ್ಥಿತಿಗೆ ಯಾರು ಕಾರಣ ಅಂತ ನಿಮ್ಗನ್ಸುತ್ತೆ? ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ರಾಜಕೀಯ ಪತನದ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಕರ್ನಾಟಕ ಬಿಜೆಪಿಯೊಳಗಿನ ಈ ಭೀಕರ ಗುಂಪುಗಾರಿಕೆಯನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಬಿಜೆಪಿ ಯಾವಾಗಲೂ ತನ್ನನ್ನ ತಾನು ಒಂದು ಕೇಡರ್ ಬೆಸ್ಟ್ ಪಾರ್ಟಿ ಅಂದ್ರೆ ಕಾರ್ಯಕರ್ತರ ಆಧಾರಿತ ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ಳುತ್ತೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಈ ಶಿಸ್ತು ಅಕ್ಷರಶಃ ಕಸದ ಬುಟ್ಟಿಗೆ ಸೇರಿದೆ. ರಾಜ್ಯಾಧ್ಯಕ್ಷರ ಒಂದು ಗುಂಪು, ವಿರೋಧಿಗಳ ಮತ್ತೊಂದು ಗುಂಪು, ಹೀಗೆ ಪಕ್ಷ ಕಂಪ್ಲೀಟ್ ಆಗಿ 2-3 ತುಂಡುಗಳಾಗಿ ಒಡೆದು ಹೋಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಪಕ್ಷದ ನಾಯಕರ ವಿರುದ್ಧವೇ ಕಟುವಾದಂತಹ ಟೀಕೆಗಳನ್ನ ಮಾಡುವಂತಹ ಕರಾಳ ಸಂಸ್ಕೃತಿ ಇದೀಗ ಕರ್ನಾಟಕ ಬಿಜೆಪಿಯ ದಿನನಿತ್ಯದ ಚಾಳಿಯಾಗಿ ಬದಲಾಗಿದೆ. ಯಾವ ನಾಯಕರ ಕಣ್ಸೆಣ್ಣೆಗೆ ಇಡೀ ದೇಶದ ಮುಖ್ಯಮಂತ್ರಿಗಳು ನಡುತ್ತಾ ಇದ್ರು ಅಂಥ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಅವರು ಕರ್ನಾಟಕದ ನಾಯಕರ ಮುಂದೆ ಅಕ್ಷರಶಃ ಅಸಹಾಯಕರಾಗಿದ್ದಾರೆ. ದೆಹಲಿಗೆ ಕರೆಸಿ ಎಷ್ಟೋ ಬಾರಿ ಕ್ಲಾಸ್ ತೆಗೆದುಕೊಂಡ್ರು ಕೂಡ, ಎಷ್ಟೇ ಕಠಿಣವಾದ ವಾರ್ನಿಂಗ್ ಕೊಟ್ಟರು ಕೂಡ ಕರ್ನಾಟಕದ ಈ ಭಿನ್ನಮತೀಯ ನಾಯಕರು ದೆಹಲಿಯಿಂದ ವಾಪಸ್ ಬಂದ ಮರುಕ್ಷಣವೇ ಮತ್ತೆ ತಮ್ಮ ಹಳೆಯ ಚಾಳಿಯನ್ನ ಮುಂದುವರಿಸುತ್ತಿದ್ದಾರೆ. ಇದರಿಂದ ಕಂಪ್ಲೀಟ್ ಆಗಿ ಫ್ರಸ್ಟ್ರೇಟ್ ಆಗಿರುವಂತಹ ಈ ಕಮಾಂಡ್ ನಾಯಕರು ಇವರ ಸಹವಾಸವೇ ಬೇಡ, ಇವರು ಹಾಳಾಗಿ ಹೋದ್ರೆ ಹೋಗಲಿ ಎನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವಂತಹ ಸ್ಫೋಟಕ ಮಾಹಿತಿ ದೆಹಲಿಯ ರಾಜಕೀಯ ಪಡಸಾಲೆಯಲ್ಲಿ ಬಟಾಬಯಲಾಗಿದೆ. ರಾಷ್ಟ್ರೀಯ ನಾಯಕರು ಕರ್ನಾಟಕ ಬಿಜೆಪಿಯನ್ನ ಪಶ್ಚಿಮ ಬಂಗಾಳದ ಬಿಜೆಪಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷದ ಎದುರು ಬಿಜೆಪಿ ಹೇಗೆ ಬಲವಾದಂತಹ ನಾಯಕತ್ವವಿಲ್ಲದೆ ಮತ್ತು ಆಂತರಿಕ ಕಿತ್ತಾಟಗಳಿಂದ ಕಂಪ್ಲೀಟ್ ಆಗಿ ಮಣ್ಣು ಮುಕ್ಕಿತ್ತು, ಅದೇ ರೀತಿಯ ಕರಾಳ ವಾತಾವರಣ ಕರ್ನಾಟಕದಲ್ಲಿ ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡುವ ಬದಲು ಬಿಜೆಪಿ ನಾಯಕರು ತಮಗೆ ತಾವೇ ಚೂರಿ ಹಾಕೊಳ್ತಾ ಇರುವಂತಹ ಆಟದಲ್ಲಿ ಬ್ಯುಸಿಯಾಗಿದ್ದಾರೆ. ಬಂಗಾಳದಲ್ಲಿ ಆದಂತಹ ಅತಿ ದೊಡ್ಡ ರಾಜಕೀಯ ಮುಖಭಂಗವೇ ಕರ್ನಾಟಕದಲ್ಲೂ ಕೂಡ ರಿಪೀಟ್ ಆಗುವುದು ಕಂಪ್ಲೀಟ್ ಗ್ಯಾರಂಟಿ ಅಂತ ಇದ್ದಾರೆ ರಾಜಕೀಯ ತಜ್ಞರು. ಕರ್ನಾಟಕ ಬಿಜೆಪಿಯ ಅತಿ ದೊಡ್ಡ ಶಾಪ ಅಂದ್ರೆ ಅದು ಬಿಎಸ್ ಯಡಿಯೂರಪ್ಪ ಮತ್ತು ಅವರ ವಿರೋಧಿಗಳ ನಡುವಿನ ಮುಗಿಯದ ಮಹಾಯುದ್ಧ. ಒಂದ್ ಕಡೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನು ಒಪ್ಪಿಕೊಳ್ಳದ ಹಿರಿಯ ನಾಯಕರ ಬೃಹತ್ ಪಡೆಯೇ ಸೃಷ್ಟಿಯಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ ಅವರಂತಹ ಘಟಾನುಘಟಿ ನಾಯಕರು ಡೈರೆಕ್ಟ್ ಆಗಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಇವರಿಬ್ಬರ ಕಿತ್ತಾಟದಲ್ಲಿ ಪಕ್ಷದ ಅಸಲಿ ಸಿದ್ಧಾಂತ ಮತ್ತು ಕಾರ್ಯಕರ್ತರ ಭವಿಷ್ಯ ಅಕ್ಷರಶಃ ಬೀದಿ ಪಾಲಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂಬರುವ 2027ರ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಬಿಜೆಪಿಯ ಕಥೆ ಏನಾಗಬಹುದು ಎನ್ನುವಂತಹ ಬಗ್ಗೆ ಗುಪ್ತಚರ ಇಲಾಖೆ ದೆಹಲಿಗೆ ಒಂದು ವರದಿಯನ್ನು ಕಳುಹಿಸಿದೆ. ಆ ವರದಿಯ ಪ್ರಕಾರ ಬಿಜೆಪಿ ನಾಯಕರು ಹೀಗೆ ಕಿತ್ತಾಡ್ಕೊಳ್ತಾ ಇದ್ರೆ ಬರುವ ಎಲೆಕ್ಷನ್ ನಲ್ಲಿ ಬಿಜೆಪಿ ಕೇವಲ 50 ಸೀಟ್ಗಳನ್ನು ದಾಟುವುದು ಕೂಡ ಅಕ್ಷರಶಃ ಅಸಾಧ್ಯದ ಮಾತು. ಅಂದ್ರೆ ಸತತ 2ನೇ ಬಾರಿಗೆ ರಾಜ್ಯದಲ್ಲಿ ಬಿಜೆಪಿ ಕಂಪ್ಲೀಟ್ ಆಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತುಕೊಳ್ಳುವಂತಹ ಅಂದ್ರೆ ವನವಾಸ ಅನುಭವಿಸಬೇಕಾದ ಕರಾಳ ಭವಿಷ್ಯವನ್ನ ತನ್ನ ಕೈಯಾರೆ ತಾನೇ ಬರೆದುಕೊಳ್ತಾ ಇದೆ ಎನ್ನುವುದು ಕಟ್ಟು ಸತ್ಯ. ಬಿಜೆಪಿಯ ಒಳಜಗಳದಿಂದಾಗಿ ಅತಿ ಹೆಚ್ಚು ಸಂಭ್ರಮ ಪಡ್ತಾ ಇರುವುದು ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ. ಸರ್ಕಾರದ ಮೇಲೆ ಮೂಢ ಹಗರಣ, ವಾಲ್ಮೀಕಿ ನಿಗಮದ ಹಗರಣ ಸೇರಿದಂತೆ 10 ಗಂಭೀರ ಆರೋಪಗಳು ಕೇಳಿ ಬಂದರೂ ಕೂಡ ಅದನ್ನ ಸಮರ್ಥವಾಗಿ ಎದುರಿಸಿ ಸರ್ಕಾರದ ವಿರುದ್ಧ ಜನಜಾಗೃತಿ ಮೂಡಿಸುವಲ್ಲಿ ಬಿಜೆಪಿ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ. ವಿರೋಧ ಪಕ್ಷ ಬಲಹೀನವಾಗಿದ್ದರೆ ಆಡಳಿತ ಪಕ್ಷವೇ ಅದಕ್ಕಿಂತ ದೊಡ್ಡ ಗಿಫ್ಟ್ ಬೇರೊಂದಿಲ್ಲ. ಈ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಈಗಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯ ಈ ಒಳಜಗಳವನ್ನ ನೋಡಿಕೊಂಡು ಅಕ್ಷರಶಃ ನಿರಾಳರಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಮೈಸೂರು ಚಲೋ ಪಾದಯಾತ್ರೆಯಂತಹ ಬೃಹತ್ ಕಾರ್ಯಕ್ರಮಗಳನ್ನ
ಮಾಡಿದ್ರು ಕೂಡ ಅದರಿಂದ ಬಿಜೆಪಿಗೆ ಮೈಲೇಜ್ ಸಿಗುವ ಬದಲು ಅದು ಭಿನ್ನಮತದ ಅತಿ ದೊಡ್ಡ ವೇದಿಕೆಯಾಗಿ ಬದಲಾಗಿತ್ತು. ಒಂದು ಬಣ ಪಾದಯಾತ್ರೆ ಮಾಡಿದ್ರೆ ಮತ್ತೊಂದು ಬಣ ಅದರಿಂದ ದೂರ ಉಳಿದಿತ್ತು. ಇಂತಹ ಅರೆಬೆಂದ ಹೋರಾಟಗಳನ್ನು ನೋಡಿ ದೆಹಲಿ ನಾಯಕರು ಅಕ್ಷರಶಃ ಹತಾಶರಾಗಿದ್ದಾರೆ. ವಿರೋಧ ಪಕ್ಷವಾಗಿ ಜನರ ವಿಶ್ವಾಸ ಗಳಿಸುವ ಬದಲು ನಾಯಕರು ತಮ್ಮ ಅಸ್ತಿತ್ವಕ್ಕಾಗಿ ಮತ್ತು ತಮ್ಮ ಈಗೋ ತೃಪ್ತಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಎನ್ನುವ ಸಂದೇಶ ಹೈಕಮಾಂಡ್ಗೆ ಕಂಪ್ಲೀಟ್ ಆಗಿ ಅರ್ಥವಾಗಿದೆ. ಬಿಜೆಪಿಯ ಮಾತೃ ಸಂಸ್ಥೆ ಎನಿಸಿಕೊಂಡಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ಎಸ್ಎಸ್ ನಾಯಕರು ಕೂಡ ಈ ಗೊಂದಲಗಳಿಂದಲೇ ಕಂಪ್ಲೀಟ್ ಆಗಿ ದೂರ ಉಳಿದಿದ್ದಾರೆ. ಯಾವಾಗ ಪಕ್ಷದಲ್ಲಿ ಬಿಕ್ಕಟ್ಟು ಬಂದಾಗ ಸಂಧಾನ ಮಾಡ್ತಾ ಇದ್ದಂತಹ ಆರ್ಎಸ್ಎಸ್ ಮುಖಂಡರು ಈ ಬಾರಿ ಯಾವುದೇ ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಈ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಕೇವಲ ಜಾತಿ ಮತ್ತು ಕುಟುಂಬದ ರಾಜಕಾರಣ ಮಾಡ್ತಾ ಇರುವ ನಾಯಕರನ್ನ ಅವರ ಪಾಡಿಗೆ ಬಿಟ್ಟು ಬಿಡುವ ತೀರ್ಮಾನಕ್ಕೆ ಸಂಘ ಪರಿವಾರ ಕೂಡ ಬಂದಿದೆ ಎನ್ನಲಾಗ್ತಾ ಇದೆ. ಇದು ಬಿಜೆಪಿಯ ಪಾಲಿಗೆ ಅತ್ಯಂತ ಅಪಾಯಕಾರಿ ಬೆಳವಣಿಗೆಯಾಗಿದೆ. ಈ ನಾಯಕರ ಕಿತ್ತಾಟದಲ್ಲಿ ಅತಿ ಹೆಚ್ಚು ನೊಂದಿರುವುದು ಮತ್ತು ಕಣ್ಣೀರು ಹಾಕ್ತಾ ಇರುವುದು ಪಕ್ಷಕ್ಕಾಗಿ ಹಗಲಿರುಳು ದುಡಿತಾ ಇರುವಂತಹ ಪ್ರಾಮಾಣಿಕ ಕಾರ್ಯಕರ್ತರು. ಯಾವ ಹಿಂದುತ್ವ ಮತ್ತು ಅಭಿವೃದ್ಧಿಯ ಅಜೆಂಡಾವನ್ನ ಇಟ್ಕೊಂಡು ಕಾರ್ಯಕರ್ತರು ವೋಟ್ ಕೇಳಲು ಹೋಗಬೇಕಾಗಿತ್ತು, ಆ ಅಜೆಂಡಾವನ್ನೇ ನಾಯಕರು ಕಂಪ್ಲೀಟ್ ಆಗಿ ಮರೆತು ಬಿಟ್ಟಿದ್ದಾರೆ. ತಮ್ಮ ನಾಯಕರ ಈ ಬೀದಿ ಜಗಳವನ್ನ ನೋಡಿ ಅನೇಕ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷದ ಚಟುವಟಿಕೆಗಳಿಂದಲೇ ಸೈಲೆಂಟ್ ಆಗಿ ದೂರ ಉಳಿಯುವ ತೀರ್ಮಾನಕ್ಕೆ ಬಂದಿದ್ದಾರೆ. ಕಾರ್ಯಕರ್ತರೇ ಇಲ್ಲದಿದ್ದರೆ ಪಾರ್ಟಿ ಹೇಗೆ ಬದುಕುತ್ತೆ ಎನ್ನುವಂತಹ ಕನಿಷ್ಠ ಜ್ಞಾನವೂ ಕೂಡ ಈ ನಾಯಕರಿಗೆ ಇಲ್ಲದಂತಾಗಿದೆ. ಅಮಿತ್ ಶಾ ಅವರು ಕೈಚೆಲ್ಲಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡರೂ ಕೂಡ ದೆಹಲಿಯ ನಾಯಕರು ಎಂದಿಗೂ ಕೂಡ ಅಷ್ಟು ಸುಲಭವಾಗಿ ಸೋಲನ್ನೊಪ್ಪಿಕೊಳ್ಳುವರಲ್ಲ. ಕೆಲವು ಮೂಲಗಳ ಪ್ರಕಾರ ಹೈಕಮಾಂಡ್ ಸೈಲೆಂಟ್ ಆಗಿ ಒಂದು ಭಾರಿ ದೊಡ್ಡ ಸರ್ಜರಿ ಅಂದ್ರೆ ಮೇಜರ್ ಆಪರೇಷನ್ ಮಾಡ್ತಾ ಇದೆ. ಯಾರು ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡ್ತಾ ಇದ್ದಾರೋ ಅವರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕಲೆ ಹಾಕ್ತಾ ಇದ್ದು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅಂತಹ ನಾಯಕನನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡುವ ಭೀಕರ ನಿರ್ಧಾರ ಹೊರಬೀಳುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 17 ಸೀಟ್ಗಳನ್ನ ಗೆದ್ದು ತಕ್ಷಣವೇ ರಾಜ್ಯ ಬಿಜೆಪಿ ನಾಯಕರಲ್ಲಿ ಒಂದು ರೀತಿಯ ಓವರ್ ಕಾನ್ಫಿಡೆನ್ಸ್ ಅಂದ್ರೆ ವಿಪರೀತ ಅಹಂಕಾರ ಸೃಷ್ಟಿಯಾಗಿದೆ. ಮೋದಿ ಅವರ ಹೆಸರಿನಲ್ಲಿ ಗೆದ್ದ ಸೀಟ್ಗಳನ್ನ ತಮ್ಮ ಸ್ವಂತ ವರ್ಚಸ್ಸಿನಿಂದ ಗೆದ್ದಿದ್ದೀವಿ ಅಂತ ಬೀಗ್ತಾ ಇರುವ ಈ ನಾಯಕರು ಅಸೆಂಬ್ಲಿ ಚುನಾವಣೆಯಲ್ಲಿ ಮೋದಿ ಅಲೆ ವರ್ಕೌಟ್ ಆಗುವುದಿಲ್ಲ ಎನ್ನುವ ಸತ್ಯವನ್ನ ಕಂಪ್ಲೀಟ್ ಆಗಿ ಮರ್ತಿದ್ದಾರೆ. ಇದೇ ಅಹಂಕಾರ ಅವರನ್ನ 2027ರಲ್ಲಿ ಅಕ್ಷರಶಃ ಮಣ್ಣು ಮುಕ್ಕಿಸುವುದು ಖಚಿತ ಎಂತಿದ್ದಾರೆ ರಾಜಕೀಯ ಪಂಡಿತರು. ಇತ್ತೀಚೆಗೆ ನಡೆದಂತಹ ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಎನ್ಡಿಎ ಒಕ್ಕೂಟ ಅನುಭವಿಸಿದ ಭಾರಿ ದೊಡ್ಡ ಸೋಲು ರಾಜ್ಯ ನಾಯಕತ್ವದ ಕಂಪ್ಲೀಟ್ ವೈಫಲ್ಯವನ್ನ ಇಡೀ ರಾಜ್ಯದ ಮುಂದೆ ಬೆತ್ತಲು ಮಾಡಿದೆ. ಒಗ್ಗಟ್ಟಾಗಿ ಚುನಾವಣೆ ಎದುರಿಸುವ ಬದಲು ನಾಯಕರು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಮಾತ್ರ ಸೀಮಿತರಾದರೂ ಈ ಸೋಲು ಹೈಕಮಾಂಡ್ಗೆ ಕಳುಹಿಸುವ ಮೆಸೇಜ್ ಏನಂದ್ರೆ ರಾಜ್ಯದಲ್ಲಿ ಈಗಿರುವ ನಾಯಕತ್ವದಿಂದ ಮುಂದಿನ ಚುನಾವಣೆ ಗೆಲ್ಲುವುದು ಅಕ್ಷರಶಃ ಅಸಾಧ್ಯ ಎನ್ನುವ ಕಟ್ಟು ಸತ್ಯ. ಕರ್ನಾಟಕ ಬಿಜೆಪಿಯಲ್ಲಿ ಇದೀಗ ಕೇವಲ ಹಿಂದುತ್ವದ ಸಿದ್ಧಾಂತ ಉಳಿದಿಲ್ಲ, ಬದಲಾಗಿ ಅದು ಕಂಪ್ಲೀಟ್ ಆಗಿ ಜಾತಿ ರಾಜಕಾರಣದ ಕರಾಳ ಬಲೆಯಲ್ಲಿ ಸಿಕ್ಕಾಕೊಂಡಿದೆ. ಲಿಂಗಾಯತ, ಒಕ್ಕಲಿಗ, ಕುರುಬ ಮತ್ತು ವಾಲ್ಮೀಕಿ ಸಮುದಾಯಗಳ ನಾಯಕರು ಕೇವಲ ತಮ್ಮ ಜಾತಿಯ ನಾಯಕತ್ವವನ್ನು ಬಲಪಡಿಸಿಕೊಳ್ಳಲು ಹೋರಾಟ ಮಾಡ್ತಾ ಇದ್ದಾರೆಯೇ ಹೊರತು ಪಕ್ಷವನ್ನ ಬಲಪಡಿಸುವ ಕಿಂಚಿತ್ತು ಕಾಳಜಿ ಅವರಲ್ಲಿಲ್ಲ. ಜಾತಿ ರಾಜಕಾರಣದಲ್ಲಿ ಕಾಂಗ್ರೆಸ್ ಅನ್ನ ಮೀರಿಸಲು ಹೋಗಿ ಬಿಜೆಪಿ ತನ್ನ ಮೂಲ ಅಸ್ಮಿತೆಯನ್ನೇ ಕಂಪ್ಲೀಟ್ ಆಗಿ ಕಳೆದುಕೊಂಡಿದೆ. ಬಿಜೆಪಿಯ ಅತಿ ದೊಡ್ಡ ಮೈನಸ್ ಪಾಯಿಂಟ್ ಅಂದ್ರೆ ಪಕ್ಷದಲ್ಲಿ ಪ್ರಭಾವಿ ಯುವ ನಾಯಕರ ಭಾರಿ ದೊಡ್ಡ ಕೊರತೆ. ಹಳೆಯ ನಾಯಕರಿಗೆ ಗಂಟಿಗೆ ಕುಳಿತುಕೊಂಡಿದ್ದು ಹೊಸಬರಿಗೆ ಮತ್ತು ಯುವಕರಿಗೆ ಅವಕಾಶಗಳೇ ಸಿಗ್ತಾ ಇಲ್ಲ. ಯುವ ಜನತೆಯನ್ನ ಆಕರ್ಷಿಸುವಂತಹ ಯಾವುದೇ ಹೊಸ ಮಿಷನ್ ಅಥವಾ ಭವಿಷ್ಯದ ದೃಷ್ಟಿಕೋನ ರಾಜ್ಯ ನಾಯಕರ ಬಳಿ ಇಲ್ಲ. ಯುವ ನಾಯಕತ್ವ ಬೆಳೆಯದಿದ್ರೆ ಆ ಪಕ್ಷಕ್ಕೆ ಭವಿಷ್ಯವಿರೋದಿಲ್ಲ ಎನ್ನುವಂತಹ ಕನಿಷ್ಠ ಸತ್ಯವನ್ನ ಬಿಜೆಪಿ ಕಡೆಗಣಿಸ್ತಾ ಇದೆ. ಪಕ್ಷದಲ್ಲಿ ಯಾರು ಹಣವಂತರಾಗಿರ್ತಾರೋ ಅವರಿಗೆ ಮಾತ್ರ ಮಣೆ ಹಾಕುವ ಸಂಸ್ಕೃತಿ ಬೆಳೆದಿದೆ. ದಶಕಗಳಿಂದ ಪಕ್ಷ ಕಟ್ಟಿದ ಅನೇಕ ಸೈದ್ಧಾಂತಿಕ ನಾಯಕರು ಇಂದು ಕಂಪ್ಲೀಟ್ ಆಗಿ ಮೂಲೆ ಗುಂಪಾಗಿದ್ದಾರೆ. ಹಣ ಕೊಟ್ಟು ಟಿಕೆಟ್ ತರುವಂತಹ ಮತ್ತು ಎಲೆಕ್ಷನ್ ಮ್ಯಾನೇಜ್ ಮಾಡುವಂತಹ ಕಾರ್ಪೊರೇಟ್ ನಾಯಕರ ಕೈಗೆ ಪಾರ್ಟಿ ಸಿಲುಕಾಕೊಂಡಿರುವುದು ಕಾರ್ಯಕರ್ತರಲ್ಲಿ ಭಾರಿ ದೊಡ್ಡ ಹತಾಶೆಯನ್ನ ಸೃಷ್ಟಿ ಮಾಡಿದೆ. ಇದು ಆರ್ಎಸ್ಎಸ್ ಮೂಲ ಸಿದ್ಧಾಂತಕ್ಕೆ ಕಂಪ್ಲೀಟ್ ಆಗಿ ವಿರುದ್ಧವಾದಂತಹ ನಡೆಯಾಗಿದೆ. ಇನ್ನು ಜೆಡಿಎಸ್ ಜೊತೆಗಿನ ಮೈತ್ರಿಯು ಕೂಡ ಬಿಜೆಪಿಯ ಒಳಗೆ ಭಾರಿ ದೊಡ್ಡ ಗೊಂದಲವನ್ನ ಸೃಷ್ಟಿ ಮಾಡಿದೆ. ಮೈತ್ರಿ ಧರ್ಮವನ್ನ ಪಾಲಿಸುವಲ್ಲಿ ಅನೇಕ ಬಿಜೆಪಿ ನಾಯಕರು ಹಿಂದೆಟ್ಟು ಹಾಕ್ತಾ ಇದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಇಂದಿಗೂ ಕೂಡ ಹೊಂದಾಣಿಕೆ ಇಲ್ಲ. ಈ ಗೊಂದಲಗಳ ಲಾಭವನ್ನ ಡೈರೆಕ್ಟ್ ಆಗಿ ಕಾಂಗ್ರೆಸ್ ಪಡೆದುಕೊಳ್ತಾ ಇದೆ ಎನ್ನುವುದನ್ನ ಮೈತ್ರಿ ನಾಯಕರು ಅರ್ಥ ಮಾಡಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಮುಂಬರುವ ದಿನಗಳಲ್ಲಿ ಕರ್ನಾಟಕ ಬಿಜೆಪಿಯ ಈ ಹೈಡ್ರಾಮಾ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುವುದು 100% ಗ್ಯಾರಂಟಿ. ಹೈಕಮಾಂಡ್ ಏನಾದರೂ ಒಂದು ಬಾರಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ಪಾರ್ಟಿಯ ಕಂಪ್ಲೀಟ್ ಸ್ಟ್ರಕ್ಚರ್ ಅನ್ನ ಬದಲಾಯಿಸುತ್ತಾ ಅಥವಾ ನಾಯಕರು ತಮ್ಮದೇ ಅಹಂಕಾರದಲ್ಲಿ ಮುಂದುವರೆದು 2027ರಲ್ಲಿ ಅಕ್ಷರಶಃ ಮಣ್ಣು ಮುಕ್ತಾರ ಎನ್ನುವುದು ಇಡೀ ರಾಜ್ಯದ ಕುತೂಹಲವಾಗಿದೆ. ಈಗ ಕೂಡ ಕಾಲ ಮಿಂಚಿಲ್ಲ. ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ಕೂಡಿ ನಾಯಕರಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಬೇಕಾಗಿದೆ. ನಾಯಕರ ಅಹಂಕಾರಕ್ಕಿಂತ ಪಕ್ಷದ ಸಿದ್ಧಾಂತ ದೊಡ್ಡದು ಎನ್ನುವ ಸಂದೇಶವನ್ನ ತಳಮಟ್ಟದಿಂದಲೇ ರವಾನಿಸಬೇಕು. ಇಲ್ಲವಾದ್ರೆ ಕಮಲ ಕಥೆ ಕಂಪ್ಲೀಟ್ ಆಗಿ ಫಿನಿಶ್ ಆಗುವುದನ್ನ ಯಾರಿಂದಲೂ ಕೂಡ ತಡೆಯಲು ಸಾಧ್ಯವಿಲ್ಲ ಎನ್ನುವ ಎಚ್ಚರಿಕೆಯ ಗಂಟೆ ಮೊಳಗ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಕರ್ನಾಟಕ ಬಿಜೆಪಿಯ ಹಿಂದಿನ ಪರಿಸ್ಥಿತಿ ಕೇವಲ ಒಂದು ರಾಜಕೀಯ ಪಕ್ಷದ ಸಮಸ್ಯೆ ಎಲ್ಲ, ಬದಲಾಗಿ ಇದು ಅಹಂಕಾರ ಮತ್ತು ಗುಂಪುಗಾರಿಕೆ ಎಷ್ಟೊಂದು ಭೀಕರವಾಗಿರುತ್ತೆ
ಅಸಹಿಷ್ಣುತೆ ಎನ್ನುವುದಕ್ಕೆ ಇಡೀ ರಾಜ್ಯದ ಮುಂದಿರುವಂತಹ ದೊಡ್ಡ ಉದಾಹರಣೆಯಾಗಿದೆ. ಅಮಿತ್ ಶಾ ಅವರಂತಹ ಕಠಿಣ ನಾಯಕರೇ ಕೈ ಚೆಲ್ಲುವ ಹಂತಕ್ಕೆ ರಾಜ್ಯ ನಾಯಕರು ತಮ್ಮ ಈಗೋವನ್ನ ಬೆಳೆಸಿಕೊಂಡಿದ್ದಾರೆ ಅಂದರೆ ಆ ಪಕ್ಷದ ಭವಿಷ್ಯ ಅಕ್ಷರಶಃ ಅಂಧಕಾರದಲ್ಲಿದೆ ಅಂತಲೇ ಅರ್ಥ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಎದುರಿಸಿದ ಸೋಲಿನ ಪಾಠವನ್ನ ಕರ್ನಾಟಕದ ನಾಯಕರು ಕಲಿಯದಿದ್ದರೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಕಂಪ್ಲೀಟ್ ವನವಾಸ ಗ್ಯಾರಂಟಿ. ಆದ್ರೆ ಕೊನೆ ಗಳಿಗೆಯಲ್ಲಿ ದೆಹಲಿ ನಾಯಕರು ಯಾವುದಾದ್ರೂ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿ ಪಕ್ಷವನ್ನು ಮತ್ತೆ ಟ್ರ್ಯಾಕ್ಗೆ ತರ್ತಾರಾ ಎನ್ನುವುದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ. ಕರ್ನಾಟಕ ಬಿಜೆಪಿಯ ಆಂತರಿಕ ಬಂಡಾಯ ಮತ್ತು ಈ ಭಾರಿ ದೊಡ್ಡ ರಾಜಕೀಯ ಭೂಕಂಪದ ಅಸಲಿ ಚಿತ್ರಣವನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ನಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಂತರಿಕ ಭದ್ರತೆ, ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಹಾಗೂ ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.